ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಉಳಿದಿರುವಂತಹ ದೋಸೆ ಹಿಟ್ಟಿನಿಂದ ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ. ನೇಂದ್ರ ಬಾಳೆಹಣ್ಣು ತಗೊಳ್ಳುವಾಗ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣೆ ತಗೋಬೇಕು. ಅಂದರೆ ಒಳಗಡೆ ಒಳ್ಳೆ ಸ್ವೀಟ್ ಆಗಿರಬೇಕು. ಆ ರೀತಿಯ ಬಾಳೆಹಣ್ಣೆ ತಗೊಳ್ಳಿ, ಹಾಗಿದ್ರೆ ಮಾತ್ರ ಈ ರೆಸಿಪಿಗೆ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಮೊದಲು ಇದರ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡಬೇಕು. ನೋಡಿ, ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಜಾಸ್ತಿ ದಪ್ಪನೂ ಬರಬಾರ್ದು, ಜಾಸ್ತಿ ತೆಳುವಾಗಿನೂ ಬರಬಾರ್ದು. ನೋಡಿ, ಈ ರೀತಿ ಕಟ್ ಮಾಡಬೇಕು. ನಿಮಗೆಲ್ಲ ಉದ್ದಕ್ಕೆ ಬೇಕು, ಫುಲ್ ಬಾಳೆಹಣ್ಣಿನ ಉದ್ದಕ್ಕೆ ಬೇಕು ಅಂದರೆ ಇಡಿಯಾಗಿ ನಿಮಗೆ ಕಟ್ ಮಾಡ್ಬೋದು. ನಾನಿಲ್ಲಿ ಮಧ್ಯಭಾಗದಿಂದ ತುಂಡು ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಕರೆಕ್ಟ್ ನೋಡಿ, ಜಾಸ್ತಿ ತೆಳುವಾಗಿನೂ ಬರಬಾರ್ದು, ಜಾಸ್ತಿ ದಪ್ಪನೂ ಬೇಡ. ಆ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಎಲ್ಲ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. 2 ದೊಡ್ಡ ಬಾಳೆಹಣ್ಣು ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ 3/4 ಕಪ್ಪಿನಷ್ಟು ದೋಸೆ ಹಿಟ್ಟು ತಗೊಂಡಿದ್ದೀನಿ. ಉಳಿದಿರುವಂತಹ ದೋಸೆ ಹಿಟ್ಟು ತಗೊಂಡಿರೋದು. ಅದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅರಶಿನ ಹುಡಿ, ಆಮೇಲೆ 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಉಪ್ಪು ನಾನು ಹಾಕ್ಕೊಂಡಿದ್ದೀನಿ ಹಿಟ್ಟಿಗೆ, ಅದರಿಂದ ಪುನಃ ಸೇರಿಸ್ತಾ ಇಲ್ಲ. ಒಂದ್ಸಲ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ದೋಸೆ ಹಿಟ್ಟು ತಗೊಳ್ಳುವಾಗ ಅದು ಹುಳಿ ಇರಬಾರ್ದು, ಜಾಸ್ತಿ ಹುಳಿ ಇದ್ರೆ ಚೆನ್ನಾಗಿ ಬರಲ್ಲ. ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೋಡಿ, ನಾನೊಂದು 1 ಟೇಬಲ್ ಸ್ಪೂನ್ನಷ್ಟು ನೀರು ಸೇರಿಸ್ತೀನಿ. ಯಾಕಂದರೆ ಸ್ವಲ್ಪ ದಪ್ಪ ಜಾಸ್ತಿ ಇದೆ, ಆದ ಕಾರಣ ನಾನು ಈ ರೀತಿ ಮಾಡ್ತಾ ಇರೋದು. ನೀವು ಹಿಟ್ಟು ನೋಡಿಕೊಂಡು ಕರೆಕ್ಟಾಗಿ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು. ಜಾಸ್ತಿ ದಪ್ಪ ಇದ್ದರೆ ಮಾತ್ರ ನೀರು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಉಪಯೋಗಿಸ್ಬೋದು. ನೋಡಿ, ಈ ಹದಕ್ಕೆ ಬರಬೇಕು. ಕರೆಕ್ಟಾಗಿ ಸಿಕ್ಕಿದೆ ನಮಗೆ. ನೆಕ್ಸ್ಟ್ ನೋಡಿ, ನಾನು ಇದನ್ನೊಂದು ಗ್ಲಾಸಿನೊಳಗಡೆ ಈ ರೀತಿ ತುಂಬಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಈಸಿಯಾಗಿ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಆಮೇಲೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಬಿಸಿಯಾಗಿದೆ. ತೆಂಗಿನ ಎಣ್ಣೆ ನಾನಿಲ್ಲಿ ಉಪಯೋಗಿಸಿರೋದು. ನಾವು ತುಂಡು ಮಾಡಿಟ್ಟಿರುವಂತಹ ಈ ಬಾಳೆಹಣ್ಣು ಇದೆಯಲ್ವಾ, ಅದನ್ನು ಈ ಹಿಟ್ಟಿನೊಳಗಡೆ ನೋಡಿ ಈ ರೀತಿ ಮುಳುಗಿಸ್ಬೇಕು. ನೋಡಿ, ಈ ರೀತಿ ಒಂದು ಪೀಸ್ ತಗೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿ ಮುಳುಗಿಸಿದ್ರೆ ಆಯ್ತು. ಅವಾಗ ನೋಡಿ, ಗ್ಲಾಸಲ್ಲಿ ಮಾಡೋದ್ರಿಂದ ಫುಲ್ ಕವರ್ ಆಗಿ ಬರುತ್ತೆ. ನಾವು ತಿರುಗಿಸಿ ತಿರುಗಿಸಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸಲ ಮುಳುಗಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ರೆ ಆಯಿತು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಫುಲ್ಲಾಗಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಅವಾಗ ನೋಡಿ, ಹಿಟ್ಟೆಲ್ಲ ಕರೆಕ್ಟಾಗಿ ಅದಕ್ಕೆ ಕವರ್ ಆಗಿರುತ್ತೆ, ಕರೆಕ್ಟ್ ಬರುತ್ತೆ ನಮಗೆ. ನೋಡಿ, ಒಂದು ಬದಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ಕೊಂಡು 2 ಬದಿ ಕೂಡ ಇದನ್ನು ಫ್ರೈ ಮಾಡಿಕೊಂಡು ಬೇಯಿಸಿದ್ರಾಯ್ತು. ನೋಡಿ, ಇವಾಗ ಅಂಟಿರುತ್ತೆ, ಅದು ಸ್ವಲ್ಪ ಹೊತ್ತಾಗ ನಾವು ಈ ರೀತಿ ಮಾಡಿದರೆ ಸಪರೇಟ್ ಬರುತ್ತೆ ಈಸಿಯಾಗಿ, ತೊಂದರೆ ಏನಿಲ್ಲ. ನೋಡಿ, ಇವಾಗ 2 ಬದಿ ಕೂಡ ಫ್ರೈ ಆಗಿ ರೆಡಿ ಆಗಿದೆ. ಸಾಕು, ನಾನು ತೆಗಿತಾ ಇದ್ದೀನಿ. ಅಂದರೆ ನಾನಿಲ್ಲಿ ಒಂದು ಕೇರಳದ ಫೇಮಸ್ ಆಗಿರುವಂತಹ ಪഴംಪೊರಿ ಮಾಡಿರೋದು. ಅಂದರೆ ಇದು ಬಾಳೆಹಣ್ಣಿನ ಒಂದು ಬಜ್ಜಿ ಥರ ಮಾಡಿರೋದು. ಇದು ನಾವು ನಾರ್ಮಲ್ ಮೈದಾದಲ್ಲಿ ಮಾಡುವಂಥ ರೆಸಿಪಿ. ಅದರ ಮೈದಾವನ್ನು ಬಿಟ್ಟು ನಾನಿಲ್ಲಿ ಒಂದು ಹೆಲ್ದಿಯಾಗಿ ದೋಸೆ ಹಿಟ್ಟಿನಿಂದ ಈ ರೆಸಿಪಿ ಮಾಡಿದ್ದೀನಿ. ಸೂಪರ್ ಆಗಿ ಬಂದಿದೆ. ನೀವು ಮಿಸ್ ಮಾಡಬೇಡಿ, ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಆಮೇಲೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.